ಅಡಿಕೆ ಅಡಿಕೆ ಜೈಕಾಯಿ ಜೈಕಾಯಿ ಕಾಫಿ ಯಾಲಕ್ಕಿ ಚಕ್ಕೆ ಲವಂಗ ಸ್ಟಾರ್ ಫ್ರೂಟ್ ಬಟರ್ ಫ್ರೂಟ್ ಬ್ರೆಡ್ ಫ್ರೂಟ್ ಎಗ್ ಫ್ರೂಟ್ ಮಿಲ್ಕ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಆಪಿಲ್ ಬೇರೆ ಆಪಿಲ್ ರಾಮಫಲ ಲಕ್ಷ್ಮಣ ಫಲ ಸೀತಾಫಲ ಹನುಮಾನ್ ಫಲ ಸಪೋಟ ಸೀಬೆ ಹಲಸು ಬ್ಲೂಬೆರ್ರಿ ವಾಟರ್ ಆಪಿಲ್ ಈಗ ಕಿತ್ಲೆ ಸೈಕೋತ ಮೋಸಂಬಿ ಮ್ಯಾಂಗೋ ಟೈಸಿ ಇದೆ ಮರಗೆಣಸು ಇದೆ ಮಿಕ್ಕಿದ್ದೆಲ್ಲ ಸೇರಿ ದುಡ್ಡು ಎಷ್ಟು ಬರ್ತದೆ ಅನ್ನೋದಲ್ಲ ಮುಖ್ಯ. ನಮ್ಮ ಮನೆಗೆ ನಾವು ಒಳ್ಳೆ ಆಹಾರ ತಿಂತೀವಿ. ಹೌದೌದು ತಪ್ಪು. ಅದಕ್ಕೆ ನಾನು ಹೇಳ್ತೀನಿ, ತೋಟಕ್ಕೆ ಬನ್ರಿ, ನೋಡ್ರಿ, ನೋಡ್ಬಿಟ್ಟು ವ್ಯವಸಾಯ ಮಾಡಿ. ನೀವು ಅವ್ರಿವ್ರ ಮಾತು ನಂಬೇಡಿ. ನಿಮ್ಗೆ ಗಿಡದ ಹತ್ರಕ್ಕೆ ಹೋಗಿ ವಾಸನೆ ನೋಡಿ ಸಾರಾಯಿ ವಾಸನೆ ಬರ್ತದೆ. ಹೌದು ಹೌದು ಸಾರಾಯಿ ಹಾಕಿದ್ವಿ ನಾವು. ಡ್ರೈ ಭೂಮಿನಲ್ಲಿ ಹೆಂಗ್ ತೆಗಿಬೇಕು ಆ ಥರ ವ್ಯವಸಾಯ ಮಾಡೋಣ. ಅಲ್ಲಿ ಈ ಕಡೆ ಹೋಗೋಣ ಬನ್ನಿ. ನಿಮ್ಗೆ ಏನಂದ್ರೆ ಎಲ್ಲಾ ಗಿಡಗಳು ಈಗ ಕಾಣ್ತವೆ, ಬೆಳೆಗಳು ಕಾಣ್ತವೆ. ಇದು ನೋಡಿ, ಈ ತರ ಮಾಡ್ಕೊಂಡ್ರೆ ನಿಮಗೆ ಅನುಕೂಲತೆ ಏನಂದ್ರೆ ಯಾವ ಪ್ಲಾಟ್ಗೆ ಎಷ್ಟು ಬಿಡಬೇಕು ಅನ್ನೋದು ನೀವು ಬಿಟ್ಕೊಂತೀರ. ಹೌದಲ್ವಾ? ಫಿಲ್ಟರ್ ಇದು ಸರ್, ಇದು ಫಿಲ್ಟರ್, ಇದು ಅಲ್ಲಿಂದ ಬರಲ್ಲ ಸರ್, ಇಲ್ಲಿಂದ ಕೆಳಗಡೆ ಹೋಗ್ತದೆ. ಇವತ್ತೇ ಬಿಟ್ಟಿದ್ದೀನಿ. ಅದೇ ನಾನು ನಿಮ್ಗೆ ಹೇಳಿರೋದು, ನೀವು ಮೊದಲು ಬಂದಿದ್ರೆ ನೀವು ಇವತ್ತು ಅದನ್ನು ನೋಡ್ತಾ ಇದ್ದೀರಾ ಅಂತ. ಅರ್ಥ ಆಯ್ತಮ್ಮ? ಫಿಲ್ಟರ್ ಚೆನ್ನಾಗಿ ಸರ್. ಇಲ್ಲಿಂದ ಇದು ಇಲ್ಲಿ ತೆಗಿತೀರಾ ಇದನ್ನ? ಇದು ತೆಗಿಯಂಗಿಲ್ಲ, ಕೆಳಗಡೆ ಪೈಪ್ ಇದೆ ನೋಡಿ, ಆ ಡ್ರಮ್ಗೆ ಹೋಗ್ತದೆ. ಇದು ಫೈನಲ್ ಇದು ಫಿಲ್ಟರ್ ಮಾಡೋದು ಇದು ಸರ್. ನಾನು ಹೇಳ್ಕೊಡ್ತೀನಿ ನೋಡಿ. ಇದು ಈ 2 ಡ್ರಮ್ಮು ಜೀವಾಮೃತ, ಅವು ವೇಸ್ಟ್ ಡಿಕಂಪೋಸರ್. ಇದನ್ನೇನು ಮಾಡ್ತೀನಿ, ಇದು ಬಿಟ್ಟಿದ್ರೆ ನೀರು ಇಲ್ಲಿ ಬರ್ತದೆ. ಇದು ಹಾಕ್ತೀನಿ ಅದ್ರ ಮೇಲೆ, ಮೇಲ್ಗಡೆ. ಅದರಿಂದ ಹೋಗಿ ಈ ಕಲ್ಲುಗಳಿಂದ ಕೆಳಗಡೆ ಹೋಗಿ, ಕೆಳಗಡೆ ಇನ್ನೊಂದು 2-3 ತರ ಕಲ್ಲುಗಳಿದಾವೆ. ಅಲ್ಲಿಂದ ಫಿಲ್ಟರ್ ಆಗ್ತಾ ಕೆಳಗಡೆ ಹೋಗ್ತದೆ. ಅಲ್ಲಿ ಬರೋಸರಿಗೆ ಏನೂ ಇರಲ್ಲ. ಗೊತ್ತಾಯ್ತು. ಅಲ್ಲೇನು ಮಾಡ್ತೀನಿ, ಇನ್ನೊಂದು ಸರ್ತಿ ಮತ್ತೆ ಫಿಲ್ಟರ್ ಹಾಕಿದ್ದೀನಿ ನೋಡಿ. ಅಲ್ಲಿಂದ ಮತ್ತೆ ಕೆಳಗಡೆ ಹೋಗ್ತದೆ, ಅಲ್ಲಿ ಇನ್ನೊಂದ್ ಸರ್ತಿ ಫಿಲ್ಟರ್ ಆಗ್ತದೆ. ಈ ತರ ನಮ್ಗೆ ಏನಾಗ್ತದೆ ಅಂದ್ರೆ, ನಾವ್ ಏನ್ ಮಾಡಿದ್ರೇನು ಅದು ಸಾರ್ಥಕ ಇರಬೇಕು. ಇದು ಮನುಷ್ಯನಿಗೆ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡೇ ನಮ್ಮ ಲೋಕ ಅಂದಾಗ ನಿಮಗೆ ಒಂದು ಆಫೀಸರ್ ಒಂದು 50,000 to 70,000 ಬರೋ ಆಫೀಸರ್ ತರ ಒಂದು 3 ಎಕರೆ ರೈತ ಬದುಕ್ಬೋದು. ಈ ನಮ್ಮ ತರ ವ್ಯವಸಾಯ ಮಾಡ್ಕೊಂಡು ನೋಡಿ. ಈ ವರ್ಷ ನಮ್ಮ ಒಂದು 50 ಕಿಲೋ ಮೆಣಸು ಆಯಿತು, 150 ಕಿಲೋ ಕಾಫಿ ಆಯಿತು. ಈಗ ನಿಮ್ಮ ಲೆಕ್ಕದ ಪ್ರಕಾರ ಇಲ್ಲೇ 1 ಲಕ್ಷ ಆಯಿತು. ಹೌದು ಏನಮ್ಮ? ಹೌದು, ಲಕ್ಷ ಏನು, 1.25 ಲಕ್ಷ ಆಯಿತು. ಈ 550 ರೂಪಾಯಿ ಇದೆ ಕಾಫಿ ಇವತ್ತು. ಮೆಣಸು 800 ರೂಪಾಯಿಂದ 900 ರೂಪಾಯಿ ತನಕ ಮೆಣಸಿದೆ. ನಾವು 1000 ರೂಪಾಯಿ ಕೊಡ್ತೀವಿ. ಅದೇ ಬೈ ಪ್ರಾಡಕ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗ್ತದೆ. ಸರ್, ನೀವು ಹಂಗೆ ಕೊಡ್ತಿದ್ದೀರಾ ಇಲ್ಲ ಬೈ ಪ್ರಾಡಕ್ಟ್ ಮಾಡ್ಬಿಟ್ಟು ಕೊಡ್ತಿದ್ದೀರಾ? ಕಾಫಿ ಪೊಡಿ ಮಾತ್ರ ಬೈ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ನೀವೇ ಮಾಡ್ತೀರಾ? ನಾವೇ ಮಾಡ್ತಾ ಇದ್ದೀವಿ. ಈ ಮೆಣಸುನು ಇನ್ನು ಮುಂದೆ ಯೋಚನೆ ಅವೆಲ್ಲ. ಅಂದ್ರೆ ರೈತರು ಕೆಲವರು ಈ ತರ ಮಾಡೋದನ್ನ ಕಲಿಬೇಕು, ಬೈ ಪ್ರಾಡಕ್ಟ್ ಮಾಡಿ ಮಾರೋದನ್ನ ಕಲಿಬೇಕು. ನಾವು ದಳಾಳಿ ಕೊಡಬಾರ್ದು, ಮೇನ್ ಮಾತದು. 1 ರೂಪಾಯಿ ಕಮ್ಮಿ ಕೊಟ್ಬಿಡ ಅನ್ಬೇಕಾರೆ, ದಳಾರಿಗಂತೂ ಕೊಡಂಗಿಲ್ಲ ಸರ್. ಇದು ಯಾಲಕ್ಕಿ, ನೆಲ್ಲಹಳ್ಳಿ ಗೋಲ್ಡ್ ನೋಡಿ, ಕಾಯಿ ಬರ್ತಾ ಇದೆ ನೋಡಿ. ಇಲ್ಲಿಂದ ಡಿಸೆಂಬರ್ ತನಕ ಬರ್ತಾ ಇರ್ತದೆ. 6 months. ಈ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಡಿಸೆಂಬರ್ ತನಕ ಅಲ್ಲೊಂದು ಬರ್ತಾ ಇರ್ತದೆ. ಆದ್ರೆ ಈ ವಾತಾವರಣಕ್ಕೆ 7 ಬೆಳೆ ಬರಲ್ಲ. ಕೆಜಿ ಮಿನಿಮಮ್ 1,500 ರೂಪಾಯಿ ಇರ್ತದೆ. ಅದು ಮಲ್ಟಿ ಕ್ರಾಪ್ ಅಲ್ವಾ? ನಾನು ಹೇಳೋದೇನಂದ್ರೆ ಸರ್, ದುಡ್ಡು ಎಷ್ಟು ಬರ್ತತಿ ಅನ್ನೋದಲ್ಲ ಮುಖ್ಯ. ನಮ್ಮ ಮನೆಗೆ ನಾವು ಒಳ್ಳೆ ಆಹಾರ ತಿಂತೀವಿ. ಹೌದೌದು ಸರ್. ಇದು ಕಾಫಿ.
ಕಾಫಿ ಆ್ಯಕ್ಚುಲಿ ಜಾಸ್ತಿ ಹೈಟ್ ಬೆಳೆಸಲ್ಲ, ಅಗಲ ಮಾಡ್ಕೊಂಡು ಬರಂಗೆ ಮಾಡ್ಕೊಂತಾರೆ. ಕಟ್ ಮಾಡ್ತಾ ಇರ್ತೀರ ಮೇಲೆ. ಕಟ್ ಮಾಡ್ಬೇಕು ಸರ್, ನಾವು ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಏನಂದರೆ ಹಿಂಗೆ ಬೆಳಿಬೇಕು ಕಾಫಿ. ನಾವೇನು ಮಾಡಿದ್ವಿ ಅಂದರೆ ಇನ್ನೂ ಸ್ವಲ್ಪ ಹೈಟ್ ಜಾಸ್ತಿ ತಗೊಂಡಿದ್ದೀನಿ. ಸರ್ ಇದು ಕಟ್ ಮಾಡಲಿಲ್ಲ ಅನ್ನೋ ಮರ ಆಗ್ಬಿಡುತ್ತಲ್ವ? ಮರ ಆಗಿಬಿಡ್ತದೆ, ದೊಡ್ಡ ಮರ ಆಗ್ಬಿಡುತ್ತೆ. ನಾವು ಕಟ್ ಮಾಡ್ತೀವಿ, ನಾವು ಈಗ ತೆಗೆದು ಬಿಡ್ತೀವಿ, ಇಲ್ಲಿ ತೆಗೆದು ಬಿಡ್ತೀವಿ ಮೆಚೂರ್ ಆಗೋ ತನಕ. ಯಾಕೆ ಇಲ್ಲಿ ತನಕ ಬೆಳೆಸ್ತಾ ಇದ್ರು ಅಂದರೆ ನನಗೇನಂದರೆ ಜಾಸ್ತಿ ಗಿಡಗಳು ಇರೋದ್ರಿಂದ ಅಗಲ ಕಮ್ಮಿ ಮಾಡ್ಕೊಂಡು ಹೈಟ್ ಜಾಸ್ತಿ ಬರಲಿ, ಅಷ್ಟು ಇಳು ತೆಗಿಬೇಕು ಅನ್ನೋದು ಒಂದು ಉದ್ದೇಶ ಆಯ್ತು. ಇದಿನ್ನು 3ನೇ ವರ್ಷ ಅಮ್ಮ. 3ನೇ ವರ್ಷದ ಗಿಡ ಇದು? ಹಾಂ, 3ನೇ ವರ್ಷದ ಗಿಡ. ಎಷ್ಟು ಫಲ ಎಷ್ಟು ಸಲ ಕೂಯ್ದಿದ್ರೆ ಕಟಾವು ಮಾಡಿ? ಈಗ 2 ಸತಿ ಕೊಯ್ದಿದ್ನಮ್ಮ. ಎಷ್ಟು ವರ್ಷ ಬರುತ್ತದು? ಇಲ್ಲ ಸರ್, ಫಸ್ಟ್ ವರ್ಷದಿಂದಾನೇ ಬರ್ತವೆ. ಫಸ್ಟ್ ವರ್ಷಕ್ಕೆ ಅಷ್ಟೊಂದು ಇರಲ್ಲ, ಸೆಕೆಂಡ್ ಇಯರ್ಗೆಲ್ಲ ಕಾಪ್ ಬರ್ತದೆ. 1 ಇಯರ್ಗೆ ಇದು ಕ್ರಾಪ್ ಸ್ಟಾರ್ಟ್ ಆಗ್ತದೆ. ನೀವು ಬೆಳೆಸೋ ರೀತಿ ಮೇಲೆ ಇದೆ. ನಮ್ದು ಫಸ್ಟ್ ಇಯರ್ ಅಲ್ಲಿ ಒಂದು 25ರಿಂದ 30 ಕಿಲೋ ತನಕ ಬಂತು. ಸೆಕೆಂಡ್ ಇಯರ್ 150 ಕಿಲೋ ಬಂತು. ಇದು ಥರ್ಡ್ ಇಯರ್ ಎಷ್ಟು ಬರ್ತದೆ, ಒಂದು 250 ಕಿಲೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಇದು ಬರ್ತಾ ಬರ್ತಾ ಒಂದು ಟನ್ ತನಕ ಹೋಗ್ಬೇಕು ನಮ್ಮ. ಅಂದ್ರೆ ಎಷ್ಟು ದಿನಕ್ಕೆ ಆಗ್ತದೆ ಅನ್ನೋದು ನೋಡೋಣ. ಎಷ್ಟು ಕಾಫಿ ಇದೆ ಸರ್ ನಿಮ್ಮ ತೋಟದಲ್ಲಿ? ಸರ್ ಕಾಫಿ ಒಂದು 600ರಿಂದ 650 ಗಿಡ ಇದೆ. ಯಾಕೆ ಅಂತ ಹೇಳಿದ್ರೆ ಮಿಶ್ರಮ ವ್ಯವಸಾಯ ಅಲ್ವಾ. ಇದು ಒಂದು 450ರಿಂದ 500 ಗಿಡ ನಮ್ಗೆ ಯಾಲಕ್ಕಿ ಇದೆ. ಆದ್ರೆ ಯಾಲಕ್ಕಿ ಅಷ್ಟು ಈಲ್ಡು ನಮ್ಮ ಏರಿಯಾದಲ್ಲಿ ಬರ್ತಾ ಇಲ್ಲ. ನಮ್ಗೆ ಬೇಕಾದಷ್ಟು ಈಲ್ಡು ನಮಗೆ ಬರ್ತಾ ಇಲ್ಲ. ವಾತಾವರಣದ ಇದರಿಂದ ವಾತಾವರಣ. ಎರಡನೇದು ಇದು ಬಿಸಿಲ ಏರಿಯಾ. ಇದು ನಾವು ಎಷ್ಟು ಕ್ರೆಡಿಟ್ ಮಾಡಿದ್ರೇನು ಒಂದ್ ಸ್ವಲ್ಪ ಆ ಬಿಸಿಲು ಅನ್ನೋದು ಎಷ್ಟೋ ಅಷ್ಟು ತಗಲ್ತದೆ. ನಮ್ಮದ್ರಲ್ಲಿ ಕಾಫಿ ಬರ್ತಾ ಇದೆ. ಬೇರೆಯವರೆಲ್ಲ ಬಂದು ಹೇಳ್ತಾರೆ, ನಮ್ಮ ತೋಟಕ್ಕೆ ಬಂದವರೆಲ್ಲ, ಇನ್ನೂ ನಮ್ದು ಕಾಫಿ ಕೊಯ್ಲಿಗೆ ಬರ್ತಾ ಇಲ್ಲ, ಯಾಕೆ ನಿಮ್ಮ ಬೆಳೆನೇ ಬರ್ತಾ ಇಲ್ಲ, ನಿಮ್ದು ಬಂದಿದೆ ಅಂತ ಹೇಳ್ತಾರೆ. ಅದು ಗಿಡ ಆಗ್ತಾ ಎಷ್ಟು ದಿವಸಕ್ಕೆ ಅದು ಸ್ಟಾರ್ಟ್ ಆಗುತ್ತೆ? 2 ವರ್ಷ ಬೇಕು ಸರ್. 2 ವರ್ಷ. ಅದು 1 ವರ್ಷ, ಇದು 2. ಸರ್ ಜೇನು ಸಾಕಣೆ ಮಾಡ್ತಿದ್ದೀರಾ? ಜೇನು ಸಾಕಣೆ ಏನಂದ್ರೆ ಇದು ಸಂಪಾದನೆಗಲ್ಲ, ಇದು ನನಗೆ ಪಾಲಿನೇಷನ್ ಬೇಕು. ಹೌದು, ಪರಾಗಸ್ಪರ್ಶ ಕ್ರಿಯೆಗೆ ಜೇನಿಂದ. ಪಾಲಿನೇಷನ್ ಏನ್ ಮಾಡ್ತೀನಿ, ವರ್ಷ 5 ಬಾಕ್ಸ್ತಾ ಇರ್ತೀನಿ, ಎಲ್ಲ ಹೋಗ್ತವೆ. ಮತ್ತೆ 5 ವರ್ಷ, ಮತ್ತೆ ವರ್ಷದಲ್ಲಿ ಮತ್ತೆ. ಸರ್ ಏನಕ್ಕೆ ಹಾಳಾಗ್ಬಿಡ್ತಾವ ಅವು? ಇಲ್ಲಮ್ಮ, ಇದೇನಾಗ್ತದೆ ಅಂದ್ರೆ 2 ಕಿಲೋಮೀಟರ್ ತನಕ ಹೋಗ್ತವೆ ತಿನ್ನಕ್ಕೆ. ನಾವು ಹೊಡಿಯಲ್ಲ ಔಷಧಿ, ಬೇರೆಯವ್ನು ಯಾವನೋ ಹೊಡೆದಿರ್ತಾನೆ, ಅಲ್ಲೇ ಹೋಗ್ಬಿಡ್ತಾ, ತಿರುಗಿ ಬರಲ್ಲ. ಈಗೇನ್ ಮಾಡಿದೀನಿ ಅಂದ್ರೆ ಅಮ್ಮ, ಯಾಲಕ್ಕಿ ಲೈನಲ್ಲಿ ಕಾಫಿ ಹಾಕ್ಬಿಟ್ಟಿದ್ದೀನಿ. ಯಾಲಕ್ಕಿ ಲೈನಲ್ಲಿ ಕಾಫಿ ಹಾಕಿದ್ದೀನಿ. ಅಲ್ಲೊಂದು ಕಾಫಿ ಹಾಕಿದ್ದೀನಿ ಅಂದ್ರೆ ಇದಕ್ಕೂ ಒಂದ್ ಸ್ವಲ್ಪ ಸಂರಕ್ಷಣೆ ಆಗ್ಲಿ, ನೆರಳು ಬರ್ಲಿ. ಎರಡನೇದು ಆ ಬೆಳೆ ನಮ್ಗೆ ಅಷ್ಟೊಂದು ಲೆಕ್ಕ ಇಲ್ವಲ್ಲ, ಈ ಬೆಳೆ ಬರ್ಲಿ ಅಂತ ಈ ಕಾಫಿ ಹಾಕಿ. ಜೇನ್ ಪೆಟ್ಟಿಗೆ ಎಷ್ಟು ಇಟ್ಟಿದ್ದೀರಾ? ಒಂದು 6 ಇದಾವಮ್ಮ. 4 ಎಕರೆಗೆ ಒಂದು 6 ಇಟ್ಟಿದ್ದೀರಾ. ವರ್ಷ ಹಾಳಾದಾಗ ನೀವು ಒಂದು ತಂದು ಇಡ್ತಿದ್ದೀರಾ. ತುಪ್ಪ ಏನ್ ತೆಗಿಯಲ್ವಾ? ತಗೊಳ್ತೀರಾ ಮನೆಗೆ ಆಗೋಷ್ಟು ಸಿಗ್ತದೆ. ಅದನ್ನೇನ್ ನೀವು ಸೇಲ್ ಮಾಡೋ ಅಷ್ಟೇನ್ ಮಾಡಲ್ಲ ಅಲ್ಲ. ಒಂದ್ಸತಿ ಒಂದು 5-6 ಕಿಲೋ ಸಿಗ್ಬೋದು, ಒಂದೊಂದ್ ಸತಿ ಅರ್ಧ ಕಿಲೋನೇ ಸಿಗ್ಬೋದು. ಕಾರಣ ಏನಂದ್ರೆ ನಮ್ಮ ನಸೀಬದು ಜೇನುತುಪ್ಪದ ಮಾತ್ರ. ಅದೇ ನೀವು ಸಕಲೇಶ್ಪುರ ಆ ಕಡೆ ಆದ್ರೆ ನಿಮ್ಗೆಲ್ಲ ಇರ್ತದೆ. ಕಾಫಿ ನೋಡಿ ನೆಲ್ಲೆಲ್ಲಿ ಬರಲ್ಲ ಅಂತಾರೆ. ಇನ್ನೇನು ನೆಲ್ಲಿದೆ ಇಲ್ಲಿ, ಬಹಳ ಚೆನ್ನಾಗಿ ಬಂದಿದೆ. ಹೇಗಿದೆ ಹೇಳಮ್ಮ, ನೀವು ನೋಡಿ. ಕ್ರೆಡಿಟ್ ಮಾಡ್ಬೇಕಮ್ಮ ಅಷ್ಟೇ. ನಾವು ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಿ ಸಮೃದ್ಧಿ ಆಗಿದ್ರೆ ನಿದ್ದೆ ಚೆನ್ನಾಗಿ ಬರ್ತದೆ. ಸೆಮಿನಾರ್ ಹೋಗಿದ್ದೆ, ನೋಡ್ಬಿಡೋಣ. ಕೋಕೋ 4 ಗಿಡ ಹಾಕಿದೀನಿ. ಇದು ಮನೆ ಪರ್ಪಸ್ಗೆ, ಚಾಕ್ಲೇಟ್ ಮಕ್ಕಳಿಗೆ. ಅಂಗಡಿಯಲ್ಲಿ ತರೋದು ಬೇಡ. ಅದು ಎಷ್ಟು ಗಿಡ ಹಾಕೊಂಡಿದ್ದೀರಾ? ಒಂದು 4 ಗಿಡನೇ. 4 ಗಿಡ ಹಾಕೊಂಡಿದ್ದೀರಾ? ಬಿತ್ತಿದ್ರೆ ಆಗ್ತದೆ ಸರ್, ಕಟಿಂಗ್ ಮಾಡಿಬಿಟ್ಟು ನೋಡಿ. ಇದು ಕೋಕೋ ಇದ್ರೆ ಲಾಭ ಏನಂದ್ರೆ ಗೊಬ್ಬರ ಆಗುತ್ತೆ ನೋಡಿ, ಹೆಂಗ್ ಬಿದ್ದಿದೆ ಸರ್. ಅದು ಕೋಕೋ ಎಲೆ ಒಳ್ಳೆ ಮಲ್ಚಿಂಗಿಗೆ ಗೊಬ್ಬರ ಅಂತ. ಒಂದು ಮಲ್ಚಿಂಗ್ ಅಲ್ಲಮ್ಮ, ನಿಮಗೆ ಹ್ಯೂಮಸ್ ಜಾಸ್ತಿ ಆಗ್ತದೆ. ಹ್ಯೂಮಸ್ ಜಾಸ್ತಿ ಆಗುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ, ಬೇರೆಯವ್ರ ತರ ನಾನು 500 ಕಾಯಿ ಬಂದವೆ, 420 ಕಾಯಿ ತೆಂಗು ಬಂದವೆ, ಇವೆಲ್ಲ ಸುಳ್ಳು. ಹೇಳೋರ್ದು ಮಾತು ಸುಳ್ಳೆ. ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೆಂಗ್ ಹೇಳ್ತಾರೆ ನಾಚಿಕೆ ನಮ್ಗೆ. ಆದ್ರೆ ಬಂದಿದೆ ಅಂತ ಹೇಳ್ತಾರಲ್ವ, 53 kg ಯಾಲಕ್ಕಿ ಗೊನೆ ಬೆಳೆಸಿದೀನಿ ಅಂತ ಹೇಳಿದ್ರು ಒಬ್ರು ನಮ್ಮ ಪಾಲೇಕರ್ ಮೀಟಿಂಗ್ ಅಲ್ಲಿ. ಹೌದು, 52 kg ನಂದು ಬಾಳೆಗೊನೆ ಬಂತು ಅಂತ ಹೇಳಿದ್ರು. ಏಲಕ್ಕಿ ನಾನು ಕ್ಯೂ ಕಟ್ ಮಾಡಿಸ್ಕೊಂತೀನಿ, ಅದು ಯಾಲಕ್ಕಿ ಬಾಳೆ. ಹೌದು, ನಾನು ನಂಬಲಿಲ್ಲ ಸರ್ ಅದನ್ನ.
ಪಚ್ಚಬಾಳೆ 70 ಕಿಲೋ 80 ಕಿಲೋ ಬಂದಿರೋ ಇದಾವೆ. ಹೌದೌದೌದು. ಏಲಕ್ಕಿ ಅದೇ ಕಾರಣ 93 ಕಿಲೋ 94 ಕಿಲೋನು ಬೆಳೆದವ್ರು ಇದ್ದಾರೆ ಪಚ್ಚಬಾಳೆ. ಸಂತೋಷ. ಇಂಡೋ ಅಮೆರಿಕನ್ ಅವರು ಬೆಳೆದವ್ರೆ. ನನಗಂದ್ರೆ ಇಟ್ಟಿದ್ದೆ ಕೊನೆ. ಅವ್ರಂಗ್ ಹೇಳ್ದಾಗ ಏನಾಗುತ್ತೆ ಅಂದ್ರೆ ನಾವು ಫಸ್ಟ್ ಕಲಿಯಕ್ ಬಂದಿರ್ತೀವಿ. ಆ, ಸುಳ್ಳು ಹೇಳಿದ್ರೆ ನಮ್ಗೆ ಮಾಡೋ ಮನ್ಸಾಗ್ಬಿಡುತ್ತೆ ಅಂದ್ರೆ ಬೇಜಾರಾಗುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ಸುಳ್ಳು ಹೇಳ್ತಿದ್ದಾರೆ ನೋಡಿ 50 ಕೆಜಿ ಬರಲ್ಲ. ಅದನ್ನೇ ನಾನು ಹೇಳ್ತೀನಮ್ಮ, ಅದು ತಪ್ಪು. ಅದಕ್ಕೆ ನಾನು ಹೇಳ್ತೀನಿ, ತೋಟಕ್ಕೆ ಬನ್ರಿ, ನೋಡ್ರಿ, ನೋಡ್ಬಿಟ್ಟು ವ್ಯವಸಾಯ ಮಾಡಿ. ನೀವು ಅವ್ರಿವ್ರ ಮಾತು ನಂಬೇಡಿ. ರೈತರ ಮನೆಗೆ ಹೋಗಿ ಒಂದಿನ ಇರ್ರಿ, ನೀವು ವ್ಯವಸಾಯ ಅವ್ರು ಹೆಂಗ್ ಮಾಡ್ತಾ ಇದಾರೆ ಕಲೀರಿ ಬೇಕಾರೆ ಅವ್ರ ಹತ್ರ, ಆವಾಗ ವ್ಯವಸಾಯ ಮಾಡಿ. ಇದು ನನ್ನ ಅಭಿಪ್ರಾಯ. ಹೌದೌದು, ಕರೆಕ್ಟ್. ಯಾಕಂದ್ರೆ ಎಷ್ಟೋ ಕಷ್ಟ ಬಿದ್ದಿದ್ರೆ ಒಂದು 10,000 ರೂಪಾಯಿ ಸಂಪಾದನೆ ಮಾಡ್ತೀವಿ. ಹೌದು. ಆ 10,000 ಅಂತ ಹೇಳಲ್ಲ, 1 ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಕಷ್ಟ ಬಿದ್ದರೆ ಬರ್ತದೆ. ಯಾರೋ ಒಬ್ಬ ಇರ್ತದೆ ಜಾಕ್ಪಾಟ್ ಬರೋನು, ಎಲ್ಲರಿಗೂ ಜಾಕ್ಪಾಟ್ ಬರೋಲ್ಲ. ಹೌದು. ಆ ಕಷ್ಟ ಬಿದ್ದ ದುಡ್ಡನ್ನ ಹಾಳು ಮಾಡೋದು ಬೇಡ, ಸಪ್ರಯೋಜನ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೌದು. ನಾನು ಯಾರನ್ನೂ ಖಂಡನೆ ಮಾಡಬೇಕು, ಇನ್ನೊಬ್ಬನ ಬ್ಲೇಮ್ ಮಾಡಬೇಕು ಅಂತ ನಾನು ಹೇಳಲ್ಲ. ಇದಮ್ಮ ಮೆಣಸು ನೋಡಿದ್ರ, ಎಲ್ಲ ತೆಂಗಿನ ಗಿಡಕ್ಕೂ ಮೆಣಸು ಹಾಕಿದ್ದೀನಿ. ಸರಿ, ತೆಂಗಿನ ಗಿಡಕ್ಕೆ ಮೆಣಸು ಹಾಕಿದಿರಲ್ಲ, ಇದನ್ನ ಕಟಾವ್ ಹೆಂಗ್ ಮಾಡಿಸ್ತೀರಾ? ಏಣಿ ಹಾಕೊಂಡೆ ಕಟ್ ಮಾಡ್ತೀವಿ. ಫುಲ್ ನೋಡಿ, ಅಷ್ಟು ದೊಡ್ಡ ಮರದಲ್ಲಿ ಮೆಣಸಿದೆ. 18 ಅಡಿ ಇದೆ. ಅದ್ರ ಮೇಲಕ್ಕೆ ಹೆಂಗೆ ಹತ್ತುತ್ತಾರೆ ಮರಕ್ಕೆ ಅಂತ? ಅಲ್ಲ, ಮರ ಹತ್ಬೇಕಾದ್ರೇನು ಹಂಗೆ ಅಲ್ಲಿ ತನಕ ಚೀಡಿ ಹಾಕ್ತಿವಿ, ಅಲ್ಲಿಂದ ಮೇಲಕ್ಕೆ ಹತ್ತ. ಅಲ್ಲಿವರೆಗೂ ಏಣಿ ಹಾಕ್ತೀರಾ ಅದಕ್ಕೆ? ನಮ್ಮ ಹತ್ರ ಇದು ಆ ಥರ ಏಣಿ ತಂದು ಇಟ್ಕೊಂಡಿದ್ವಿ. ನೀವು ಈಗ ಮಧ್ಯದಲ್ಲಿರೋ ಬಾಳೆ ಎಲ್ಲ ತೆಗೆದು ಬಿಟ್ಟಿದ್ವಿ. ಅಂದ್ರೆ ಬಾಳೆ ಬೆಳೆ ಯಾವಾಗ್ಲೂ ಇರೋದು ನಮ್ಮ ಹತ್ರ. 400 ಬಾಳೆ ಹಾಕಿದ್ದೀನಿ, 300 ಪಪ್ಪಾಯ ಹಾಕಿದ್ದೀನಿ. ಪಪ್ಪಾಯ ಫಸ್ಟ್ ಬೆಳೆಗೆ ತೆಗೆದು ಬಿಟ್ಟಿದ್ವಿ. ಬಾಳೆ ಮಾತ್ರ 4 ವರ್ಷದಿಂದಾನು ಇಟ್ಕೊಂಡಿದ್ವಿ. ಈ ವರ್ಷ ತೆಗೆದಿದ್ದೀನಿ, ಯಾಕಂದ್ರೆ ಅಡಿಕೆ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಲಿ ಅಂತ. ಮೊದಲು 15 ಅಡಿಗೆ ಒಂದು ಅಡಿಕೆ ಹಾಕಿದ್ದೆ. ಈಗ ಏನ್ ಮಾಡಿದೀನಿ ಅಂದ್ರೆ, ಬಾಳೆ ತೆಗಿತಾ ಇರೋದ್ರಿಂದ ಬಾಳೆಗೆ ಆ ಕಡೆಗೊಂದು ಈ ಕಡೆಗೊಂದು ಆ ಥರದಲ್ಲಿ ಹಾಕಿದ್ದೀನಿ. ಅಂದ್ರೆ ತೆಂಗಿನ ಗಿಡ ಬಂದಿರೋ ಕಡೆ ಹಾಕ್ದ, ಬೇರೆ ಕಡೆ ಹಾಕ್ತಿದ್ದೀನಿ. ಅದಾಯ್ತಮ್ಮ? ಸರ್, ಈ ನನ್ನ ಹತ್ರ ಇದು ನೋಡಿ, ಇದು ಜಾಯಿಕಾಯಿ ಗಿಡ ನೋಡಿ, ಎಲ್ಲ ಹೂವು ಬಂದಿದೆ ನೋಡಿ, ಕಾಣ್ತದ? ಆಕ್ಚುಲಿ 5 ವರ್ಷ ತುಂಬಿದ ಮೇಲೆ ಬರ್ತದೆ ಅಂತ ಹೇಳಿದ್ರು ಅವರು. ಇದು ಬೀಜದ್ದು. ಹಾ, ಇಲ್ಲೊಂದಿದೆಯಲ್ವಾ? ಇದೆ ಸರ್, 200 ಗಿಡ ಇದಾವೆ. ಇದು ಮರ ಆಯ್ತದೆ, ಮರ 200 ಗಿಡ ಇದಾವೆ ನನ್ನ ಹತ್ರ. ಇವು ಮೇಲಕ್ಕೆ ಹೋಗ್ತವೆ, ನಮ್ಗೇನ್ ಅಡ್ಡ? ಅಲ್ಲ, ಅವು ಕೆಳಗಡೆ ಕಾಫಿ ಇರ್ತದೆ, ನಮ್ಗೇನ್ ಅಡ್ಡ? ಅಲ್ಲ, ಇದು ಆಗ ಅಡಿಕೆ ಗಿಡಕ್ಕೆ ತೊಂದರೆ ಆಗಲ್ವಾ? ಸರ್, ಯಾವ್ದು ತೊಂದರೆ ಇಲ್ಲ. ಅಡಿಕೆಗೆ ಏನ್ ತೊಂದರೆ ಇಲ್ಲ. ಅಡಿಕೆ ಅದ್ರ ಪಾಟಿಗೆ ಅದು ಹೋಗ್ತದೆ, ಇದ್ರ ಪಾಟಿಗೆ ಇದು ಬೆಳೀತದೆ. ಇದು ಹಿಂಗ್ ಬರ್ತದೆ, ಅಡಿಕೆ ಮೇಲ್ಗಡೆ ಹೋಗ್ತದೆ, ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಕೊಂಬೇಡೋಣ ಆಯ್ಕ ನಾನು ಅಡಿಕೆ. ಏನ್ ಸರ್, ಹೌದಂದಿರ ಅಲ್ಲಂದಿರ? ಹೌದೌದು. ಜಾಯಿಕಾಯಿ ಎಷ್ಟಿದೆ? ಒಂದು 200 ಗಿಡ ಇದೆ ಸರ್, 200 ಗಿಡ. ಸರಿ, ಜಾಯಿಕಾಯಿ ಎಲ್ಲ ಅದು ಹಣ್ಣು ಬಿಡೋ ಕಾಯಿ ಬಿಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅದು? 5 ವರ್ಷ ಹೇಳಿದ್ರಮ್ಮ. 5 ವರ್ಷ 5 ವರ್ಷ ಹೇಳಿದ್ರು. ನಮ್ದು 3 ವರ್ಷಕ್ಕೆ ಅಲ್ಲೊಂದು ಕಾಯಿ ಬಂದಾವೆ. ನಾನು ಕಾಯಿನೂ ತೋರಿಸ್ತೀನಿ ನಿಮ್ಗೆ. ಈಗ ಈ ಸಂವತ್ಸರ ಇದು 4 ವರ್ಷಕ್ಕೆ ಹೂವು ಕಾಣ್ತದಲ್ವಾ? ಇನ್ನೊಂದು ಅವ್ರು ಹೇಳಿದ ಪ್ರಕಾರ ಇನ್ನೊಂದು ವರ್ಷ ತುಂಬಬೇಕಿದೆ. ಹೂ ಬಿಟ್ಟಿದೆ ಆಲ್ರೆಡಿ ಇದು? ಇಲ್ಲ, ಹೂವು ನಿಲ್ಲಲ್ಲಮ್ಮ, ಅದ್ರಲ್ಲಿ ಕಾಯಿ ಇದಾವೆ, ಹಣ್ಣಿದಾವೆ ಸರ್ ಅದರಲ್ಲಿ ನೋಡಿ. ಇವೆಲ್ಲ ಇದೆ ಸರ್, ಡ್ರಿಪ್ಪು ಇದೆ, ಸ್ಪ್ರಿಂಕ್ಲರ್ ಇದೆ. ಸರ್, ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ ಸರ್? ಸ್ಪ್ರಿಂಕ್ಲರ್ ಬೆಸ್ಟ್? ಎರಡೂ ಹಾಕೋಬೇಕಮ್ಮ. ಎರಡೂ ಹಾಕಬೇಕು ಅಂದ್ರೆ ನೀವು ಹಾಕೋ ಬೆಳೆಗಳ ಮೇಲೆ. ಈಗ ನಾನು ಕಾಫಿ ಹಾಕಿದ್ದೀನಿ, ಹಾಲಕ್ಕೆ ಹಾಕಿರೋದ್ರಿಂದ ಸ್ಪ್ರಿಂಕ್ಲರ್ ಹಾಕಿದ್ದೀನಿ. ಇಲ್ಲ ಅಂದ್ರೆ ನನಗೆ ಸ್ಪ್ರಿಂಕ್ಲರ್ ಬೇಕಾಗಿಲ್ಲ, ಡ್ರಿಪ್ ಸಾಕು. ಈ ಏಲಕ್ಕಿಗೂ ಮತ್ತೆ ಏನಂದ್ರೆ ಪಾಲಿನೇಷನ್ ಆಗ ಕಾಫಿಗೆ ನಿಮ್ಗೆ ವಾಟರ್ ಅದು ಅದಕ್ಕೆ ರೂಢಿ ಇದಾಗಿರೋದ್ರಿಂದ ನಮ್ಗೆ ವಾಟರ್ ಹೊಡಿಬೇಕಾಗಿರೋದ್ರಿಂದ ಕಾಫಿ ಮಳೆ ವಾತಾವರಣ ಇರ್ಲಿ ಅಂತ ಹೇಳ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡೋದು. ಯಾಲಕ್ಕಿನೂ ಅಷ್ಟೇ, ಆ ಏರಿಯಾಗಳೆಲ್ಲ ಅದು ಬೆಳೆಯೋದು. ಕರೆಕ್ಟ್. ಅದಕ್ಕೆ ನಾವು ಆ ವಾತಾವರಣ ಕ್ರಿಯೇಟ್ ಮಾಡಿದ್ವಿ. ಈ ಜೀವಾಮೃತನ ನೀವು ಯಾವ್ದ್ರ ಮುಖಾಂತರ ಕೊಡ್ತಿದ್ದೀರಾ ಇವಾಗ? ಸರ್, ಬನ್ನಿ ಸರ್, ಎಲ್ಲರಲ್ಲಿ ಕೊಡ್ತೀನಮ್ಮ. ಒಂದಂತ ಏನಿಲ್ಲ, ಕೆಳಗಡೆ ಯಾವ್ದ್ರಲ್ಲಿ ನೀರು ಬಿಡ್ತೀವಿ ಆ ಟೈಮಲ್ಲಿ ಅದ್ರಲ್ಲಿ ಕೊಡ್ತಿರ್ತೀವಿ. ಇದೆಲ್ಲ ಇಳಿಯೋದಿಲ್ಲ, ಕೆಳಗಡೆ ಇರೋದೆಲ್ಲ. ಈ ಇಳಿಯೋದೆಲ್ಲ ಏನಾಗ್ತದೆ, ನಾವು ವರ್ಷಕ್ಕೊಂದ್ಸತಿ ಕಿತ್ತು ಹಾಕ್ಬಿಡ್ತೀವಿ. ಮಳೆಗಾಲದಲ್ಲಿ ಬೇಸಿಗೆದಲ್ಲಿ ಕಿತ್ತು ಹಾಕ್ಬಿಡ್ತೀವಿ. ಈ ಕಿತ್ತು ಹಾಕಿದಾಗ ಗುಣ ಅಲ್ಲೊಂದು ಕಟ್ಟಾಗಿರ್ತಾವಲ್ವ, ಅವೆಲ್ಲ ಹೊಡ್ಕೊಂಡು ಮತ್ತೆ ಹಮ್ಕೊಂಡ್ಬಿಡ್ತಾವ. ಫುಲ್ ಲೈವ್ ಮಲ್ಚಿಂಗ್ ಅದೇ.
ಇಳ್ಳೆದೆಲ್ಲೆಲ್ಲೂ ಲೈವ್ ಮಲ್ಚಿಂಗ್ ಮಾಡ್ಬೋದು. ಲೈವ್ ಮಲ್ಚಿಂಗ್ ಅದೂನು. ಹಾಂ 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 ಈ ಮೇಲ್ಗಡೆ ಪಾತಿಯಲ್ಲಿ ಸೀಗೆಡ್ಸ್, ಇದರಲ್ಲಿ ಇದು ಮತ್ತೆ ಅರ್ಶಿನ. ನೀವು ನೋಡಿ ಅವೆಲ್ಲ ಅರ್ಶಿನ ಗಿಡಗಳು ಕಾಣ್ತಾ ಇದೆ ನೋಡಿ. ಕಾಣಿಸ್ತಾ ಇದೆ. ನಿಮಗೆ ಜಾಗ ಇನ್ನೆಲ್ಲಿ ಖಾಲಿ ಇರ್ತದೆ, ಅದೇ ಲೈವ್ ಏನು, ಹೌದಲ್ವಾ? ಹೌದು. ನೀವು ಮಾರ್ಕೊಂಡು ಇದರಲ್ಲಿನೂ ಎಲೆ ಕೊಯ್ಕೊಂಡು ಮಾರ್ಕೋಬೋದು. ಹೌದಲ್ವಮ್ಮ? ಹೌದೌದು. ಮಿಕ್ಕಿದ್ದಲ್ಲಿ ಎಲ್ಲ ಹಣ್ಣುಗಳು ಇರಬೇಕು ಅಂತ ಮಾಡ್ಕೊಂಡಿದ್ದೀವಿ. ಈ ಹಣ್ಣುಗಳು, ಈ ಮಸಾಲ ಐಟಮ್ಸ್ ಎಲ್ಲ, ನಮ್ಮ ಮನೆಗೆ ಬರೋಂಥ ತರಕಾರಿಗಳೆಲ್ಲ ಇಲ್ಲಿ ಬೇಕು. ಮಸಾಲೆ ಐಟಮ್ಸ್ ಎಲ್ಲ ಇದೆ. ಇದು ಆಲ್ ಸ್ಪೈಸ್ ಅಂತ. ನೀವು ಪಲಾವ್ ಒಂದು ಎಲೆ ಹಾಕಿದ್ರೆ ಸಾಕು. ಪಲಾವ್ ಎಲೆ ಅಂತ ಇಲ್ಲ, ಲವಂಗದಲ್ಲೇ ಎಲ್ಲ ಪಲಾವ್ ಎಲೆ ಅಲ್ಲ ಸಾಕು. ಇದು ಆಲ್ ಸ್ಪೈಸ್ ಅಂದ್ರೆ ಎಲ್ಲ ಇದೆ ಇದರಲ್ಲಿ. ಚಕ್ಕೆ ಇದೆ, ಚಕ್ಕೆ ಸ್ಮೆಲ್ ಇದೆ ಚೆನ್ನಾಗಿ. ಚಕ್ಕೆ ಸ್ಮೆಲ್ ಅದನ್ನೇ ಎಲ್ಲ ಇದೆ, ಚೆನ್ನಾಗಿದೆ ಸ್ಮೆಲ್. ಎಲ್ಲ ಥರನೂ ಇದೆ. ಇದೊಂದು 4 ಗಿಡ ಇದೆ ಇಲ್ಲಿ ಮನೆಗಂತಾನೆ ಹಾಕೊಂಡಿರೋದು. ಆದರೆ 3 ಎಲೆ 4 ಎಲೆ ಒಂದು ಪ್ಯಾಕೆಟ್ ಮಾಡಿ ಮಾರಿದ್ರೆ 10 ರೂಪಾಯಿ. ಸರ್ ಒಣಗಿಸ್ಬಿಟ್ಟು ಕೊಡೋದು? ಒಣಗಿಸಿ ಮಾರ್ಬೋದು, ಹಸಿದು ಮಾರ್ಬೋದು. ಸಂತೆ ತಗೊಂಡು ತಿನ್ನಕ್ಕೆ ಮೊದಲು ಅಭ್ಯಾಸ ಆಗ್ಬೇಕು ಜನಗಳು. ನೋಡಿ ಸರ್, ಪ್ರತಿ ತೆಂಗಿನ ಮರಕ್ಕೆ ಪಕ್ಕದಲ್ಲಿ ಒಂದೊಂದು ನುಗ್ಗೆ ಗಿಡ. ನನಗೆ ನೋಡಿ ಎಲ್ಲ ಕಡೆನೂ ಇರ್ತದೆ. ಏನು ಉದ್ದೇಶ ಏನದು? ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದೆ ಸರ್. ನೈಟ್ರೋಜನ್ ಯೂರಿಯಾ ಇದು ತೆಂಗಿನ ಗಿಡದ ಪಕ್ಕ ಒಂದೊಂದು ಇದು ನುಗ್ಗೆ ಗಿಡ ನೈಟ್ರೋಜನ್ ಫಾರ್ಮೇಷನ್ ಮಾಡುತ್ತದೆ. ನೈಟ್ರೋಜನ್ ಎಳೆದಿಟ್ಕೊಂತತೆ ಬೇರೆ ಗಂಟಾಗಿರ್ತವೆ ಬೇರು. ಆ ಗಂಟುಗಳೆಲ್ಲ ಎಳೆದಿಟ್ಕೊಂತತೆ. ಅದನ್ನ ಈ ನಮ್ಮ ಗಿಡಗಳಿಗೆ ಸಪ್ಲೈ ಮಾಡ್ತದೆ. ಸರ್ ಟೋಟಲ್ ಆಗಿ 4 ಎಕರೆಲಿ ಎಷ್ಟು ತರ ಗಿಡಗಳು ಹಾಕಿದ್ದೀರಾ? ಅಮ್ಮ ಎಷ್ಟು ತರ ಅಂದ್ರೆ ಒಂದು 30 ತರ ಇರ್ತವೆ. ಆ ತರ ಅಲ್ಲ, 30-35 ತರ ಇರ್ತವೆ. ನಾನು ನನ್ನ ಮನೆಗಂತಾನೆ ಒಂದು 30 ತರ ಹಾಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಕಮರ್ಷಿಯಲ್ಗೆ ಒಂದು 7-8 ತರ ಹಾಕೊಂಡಿದ್ದೀನಿ. ಅಂದ್ರೆ ಆವತ್ತಿನ ಉದ್ದೇಶ ಈ ತರ ಮಾಡಿದ್ದೀನಿ. ಈ ತೋಟದಲ್ಲಿ, ಬೇರೆ ತೋಟದಲ್ಲಿ ಇನ್ನೂ ಬೇರೆ ಐಟಮ್ಗಳು ಹಾಕಿದ್ದೀನಿ. ಕಮರ್ಷಿಯಲ್ ಅಂದ್ರೆ ಏನೇನು ಗಿಡಗಳೈತೆ? ಕಮರ್ಷಿಯಲ್ ಅಲ್ಲಿ ಅಡಿಕೆ, ತೆಂಗಂತೂ ಕಾಮನು. ಅಡಿಕೆ, ಜೈಕಾಯಿ, ಕಾಫಿ, ಯಾಲಕ್ಕಿ, ಚಕ್ಕೆ, ಲವಂಗ, ಇವೆಲ್ಲ ಕಮರ್ಷಿಯಲ್ ಪರ್ಪಸ್ ಇದೆ. ಇದಲ್ದ ಬಾಳೆ, ಪಪ್ಪಾಯಿ, ಇವೆಲ್ಲ ನಮಗೆ ದುಡ್ಡು ಬರ ಅಂತ. ಮನೆಗೆ ಯಾವ ತರದ ಹಾಕೊಂಡಿದ್ದೀರಾ? ಮನೆಗೆ ಸ್ಟಾರ್ ಫ್ರೂಟು, ಬಟರ್ ಫ್ರೂಟು, ಬ್ರೆಡ್ ಫ್ರೂಟು, ಎಗ್ ಫ್ರೂಟು, ಮಿಲ್ಕ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಆ್ಯಪಿಲ್, ಬೇರಾಪಿಲ್, ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹನುಮಾನ್ ಫಲ, ಹಂಗೆ ಸಪೋಟ, ಸೀಬೆ, ನಮಗೆ ಹಲಸು, ಬ್ಲೂಬೆರ್ರಿ, ವಾಟರ್ ಆ್ಯಪಲು, ಈ ಥರ ಇನ್ನೊಂದು 5-6 ಐಟಮ್ ಇದ್ದಾವೆ. ಈ ಪ್ರತಿಯೊಂದು ಐಟಮ್ಮು ಈಗ ಕಿತ್ಲೆ, ಸೈಕೋತ, ಮೋಸಂಬಿ ಎಲ್ಲ 1 ಗಿಡ 2 ಗಿಡ. ಮ್ಯಾಂಗೋ ಒಂದು 4 ಐಟಮು ವೆರೈಟಿ, 10 ಗಿಡ ಮ್ಯಾಂಗೋ. ಈ ಥರ ಏನಂದರೆ ಮನೆಗಾಗುವಷ್ಟು ಕಬ್ಬು ಎಲ್ಲ ನಮ್ಮ ತೋಟದಲ್ಲೇ ನಾವು ಬೆಳ್ಕೊಂಡು ತಿನ್ನಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಅದೇ ಥರ ಹಾಕೊಂಡಿದ್ವಿ. ಇದೆಲ್ಲ ಮನೆ ಬಳಕೆಗೆ ಯೂಸ್ ಮಾಡ್ಕೋತೀರ? ಅಂದರೆ ಇದರಲ್ಲಿ ಎಲ್ಲಾನು ಇನ್ನೂ ಈಲ್ಡ್ ಬರ್ತಾ ಇಲ್ಲ, ಅಷ್ಟು ಬರ್ತಾ ಇದ್ದಾವೆ. ಸಂತೃಪ್ತಿ ಆಗಿದ್ವಿ. ನಿಮ್ಗೆ ಉಪಯೋಗಿಸ್ಕೊಂಡು ಮಿಕ್ಕಿದನ್ನ ಕೊಡ್ಬೋದು ಹೊರಗಡೆ? ಮಿಕ್ಕಿದ್ದು ನಾನು ಸಿಟಿನಲ್ಲಿ ನಮ್ಮ ಫ್ರೆಂಡ್ಸ್ಗೆ ಅವರಿಗೆ ಕೊಡ್ತೀನಿ ಪ್ರೆಸೆಂಟ್. ಇವು ಮಾತ್ರ ಎಲ್ಲ ಸೇಲ್ಸ್, ಮಿಕ್ಕಿದ್ದೆಲ್ಲ ಸೇಲ್ಸ್. ಈ ವಾತಾವರಣದಲ್ಲಿ ನೋಡಮ್ಮ, ದಾಳಿಂಬ್ರಿ ಇದೆ. ಈಗ ಈ ಟೈಮಲ್ಲಿ ದಾಳಿಂಬ್ರಿ ಬರಲ್ಲ, ಮಾಮೂಲಿ ಆದರೆ ಬರ್ತದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕಟಿಂಗ್ ಮಾಡ್ಬೇಕು. ಇದನ್ನು ಅಕ್ಟೋಬರ್ ಕಟಿಂಗ್ ಮಾಡ್ತೀನಿ, ಸೆಪ್ಟೆಂಬರಲ್ಲಿ ಬೇಸಿಗೆಯಲ್ಲಿ ದಾಳಿಂಬ್ರಿ ತಿಂತೀವಿ. ಕಟ್ ಮಾಡಿದ್ರೆ ಹೊಸ ಚಿಗುರು ಬರ್ತದೆ, ಗಿಡ ದೊಡ್ಡದಾಗಲ್ಲ, ಕಾಯಿ ಚೆನ್ನಾಗಿ ಬರ್ತವೆ.
ಆಯ್ತಾ ಸರ್? ಈಗ ಈಗ ಸ್ಪೈಸಿ ಇದೆ, ಮರಗೆಣಸು ಇದೆ, ಹ? ಇವೆಲ್ಲ ಏನಂದ್ರೆ ಒಂದಕ್ಕೊಂದು ಲಿಂಕ್. ಈಗ ನಿಮ್ ಸಂಪೂರ್ಣ ತೋಟಕ್ಕೆಲ್ಲ ಬರೀ ಜೀವಾಮೃತ ಬಿಟ್ಟು ನೀವೇನು ಯೂಸ್ ಮಾಡಲ್ಲ? ಜೀವಾಮೃತ ಬಿಟ್ರೆ ಬೇರೆ ಏನು ಯೂಸ್ ಪ್ರತಿಯೊಂದಕ್ಕೂ ಜೀವಾಮೃತ ಕೊಡ್ತೀರಾ? ಜೀವಾಮೃತ ಜೊತೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದೆಲ್ಲ ಹಾಕ್ತಿವಲ್ವಾ, ಈ ವೇಸ್ಟ್ ಹಾಕ್ತಿವಲ್ಲಮ್ಮ, ಇದ್ರ ಮೇಲೆ ವೇಸ್ಟ್ ಡಿಕಂಪೋಸರ್ ಬಿಡ್ತೀನಿ. ಈಗ ಮೊನ್ನೆ ನಾನು ವೇಸ್ಟ್ ಕಾಂಪೋಸ್ಟ್ ಹಂಗೆ ಮಲ್ಚಿಂಗ್ ಮಾಡ್ತೀರಾ ಅಲ್ಲೇನೆ? ಯಾವುದು ಹೊರಗಡೆ ಹಾಕಲ್ಲ. ಅಲ್ಲ ಇಲ್ಲಿ ನಿಮ್ದು ಬರೋದನ್ನ ಒಣ ತ್ಯಾಜ್ಯ ತಗೊಂಡು ಒಣ ತ್ಯಾಜ್ಯನೂ ಮಾಡ್ತೀನಿ, ಲೈವ್ ತ್ಯಾಜ್ಯನೂ ಅಲ್ಲೇ ಕಿತ್ತಲ್ಲೇ ಹಾಕ್ತೀವಿ. ಯಾವುದು ನಾವು ಹೊರಗಡೆ ಹಾಕಲ್ಲ. ನೀವು ಒಳಗಡೆ ಹೋಗ್ತಾ ಹೋಗ್ತಾ ನಿಮ್ಗೆ ಅವು ಕಾಣ್ತವೆ. ಈಗ ನೋಡಿ, ಇಲ್ಲಿ ನೋಡಿ, ಇದು ಒಣ ತ್ಯಾಜ್ಯ ಅಲ್ಲ, ಇದು ಲೈವ್ ತ್ಯಾಜ್ಯ. ಕ್ಲೀನ್ ಮಾಡ್ತೀವಲ್ವಾ, ಗಿಡಗಳು ಮಜ್ಜಿಗೆ ಹಾಕ್ತೀವಿ. ಇದು ಯಾಕೆ ಕ್ಲೀನ್ ಮಾಡ್ತೀರಿ ಅಂತ ನೀವು ಕೇಳ್ಬೋದು. ಕೇಳಿ ಮಾಡೋದೇ ಬೇಕಾಗಿಲ್ಲ. ನನಗೇನಾಗ್ತದೆ ಅಂದ್ರೆ ತರಕಾರಿ ಹಾಕಂತೀವಿ ಈ ಪ್ಲಾಟ್ ಅಲ್ಲಿ, ಸೆಂಟ್ರಲ್ಲಿ. ಈ ತರಕಾರಿ ಗಿಡಗಳಿಗೆ ನಮ್ಗೆ ಬೇಕು. ಈ ಟಮಾಟೋ ಹೇಳಿದ್ನಲ್ವಾ, ಟಮಾಟೋ ಹೋಗ್ಬಿಡ್ತು. ಈಗ ನೋಡಿ, ಇಲ್ಲಿ ಸೀಮೆ ಬದನೆಕಾಯಿ ಇದೆ, ಇದು ಸೀಮೆ ಬದನೆಕಾಯಿ ಗಿಡ. ಈ ನೋಡಿ, ಇಲ್ಲೊಂದು ಕಾಯಿ ಇದೆ, ಅಲ್ಲೊಂದು ಕಾಯಿ ಇದೆ. ನನ್ನ ಮನೆಗೆ ಆಯ್ತು 4 ಕಾಯಿ ಬಂದ್ರೆ ವಾರಕ್ಕೆ. ಸೀಮೆ ಬದನೆ, ಚಪ್ರ ಬದನೆ ಅಂತಾರಲ್ಲ? ಚಪ್ಪರ ಬದನೆ ಅಂತೀರಾ ನೀವು. ಈಗ ಅಲ್ಲಿ ನೋಡಿದ್ರೆ ಹೀರೆಕಾಯಿ ಇದೆ, ಆ ಕಡೆ ಹೀರೆ ಗಿಡ ಇದೆ. ಇದು ಮೇಲ್ ಸರ್, ಮೇಲ್ ಹಬ್ಬಿರೋದು ಅದು ಪ್ಯಾಷನ್ ಫ್ರೂಟ್. ಈ ತರದಲ್ಲಿ ಏನಂದ್ರೆ ಅಮ್ಮ, ನೀವು ಕ್ರೆಡಿಟ್ ಮಾಡ್ಬೇಕು ಅದಕ್ಕೆ. ವಾತಾವರಣ ನೀವೆಷ್ಟು ಕ್ರೆಡಿಟ್ ಮಾಡ್ಕೊಂತೀರೋ ಆ ತರ ನಿಮಗೆ ಎಲ್ಲಾ ಬೆಳೆನೂ ಬರ್ತದೆ, ಸಮೃದ್ಧಿಯಾಗಿ ಬರ್ತದೆ. ಈಗ